ಇದು ಬಂದು ಶ್ರೀರಾಮನವಮಿ ಹಬ್ಬದ ಮಿನಿ ವ್ಲಾಗು. ಇಲ್ಲಿ ಬೇಗ ಫ್ರೆಶ್ ಅಪ್ ಆಗಿ ರೆಡಿ ಮಾಡ್ಕೊತೇನೆ, ಸ್ವಲ್ಪ ಲೇಟ್ ಆಗ್ತಿದೆ ಅಂತ ಹೇಳ್ಬಿಟ್ಟು ಹೆಸರು ಬೇಳೆ ಮಾಡ್ಕೊಂಡು ಮಜ್ಜಿಗೆ ಮಾಡ್ಕೊಂಡು ಪಾನಕ ಮಾಡ್ಕೊತಾ ಇದ್ದೀನಿ. ಸಿಂಪಲ್ ಆಗಿ ಸ್ವಲ್ಪ ಸ್ವಲ್ಪ ಕ್ವಾಂಟಿಟಿ ಮಾಡ್ಕೊಂಡ್ವಿ, ನಾವಿಬ್ಬರೇ ಇರೋದು. ಅದಕ್ಕೇನೆ ಇಲ್ಲಿ ಪಾನಕಕ್ಕೆ ಲೆಮನ್ನು, ಬೆಲ್ಲ, ವಾಟ್ರು ಮತ್ತು ಏಲಕ್ಕಿ ಚೆಚ್ಚು ಹಾಕ್ಕೊಂಡಿದ್ದೀನಿ ಅಷ್ಟೇ, ಇನ್ನೇನು ಮಾಡಿಲ್ಲ ನಾನು. ಇಲ್ಲೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಕಡೆ ಸುಬ್ಬು ಅವರು ಪೂಜೆಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ, ಇಲ್ಲಿ ನಾನು ಪ್ರಸಾದಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ಪೂಜೆದು ಅವ್ರಿಗೆ ಹಬ್ಬಗಳ ಟೈಮಲ್ಲಿ ಅವ್ರಿಗೆ ನಾನು ಕೊಡೋದು, ಪೂಜೆ ಮಾಡೋಕ್ಕೆ ಎಲ್ಲ ಮಾಡಿ ಇಟ್ಟು ಪೂಜೆ ಮಾಡ್ತಾಯಿದ್ದಾರೆ. ಈ ಥರ ನಾವು ಪೂಜೆನ ಕಂಪ್ಲೀಟ್ ಮಾಡಿಕೊಂಡು ಆಮೇಲೆ ನಾವು ತಿನ್ನೋಣ ಅಂತೇಳ್ಬಿಟ್ಟು ಎಲ್ಲ ಇಟ್ಕೊಂಡು ತಿಂತಾಯಿದ್ದೀನಿ. ಚೆನ್ನಾಗಿತ್ತು ಟೇಸ್ಟ್ ಎಲ್ಲ ಕೂಡ. ನಾವೆಲ್ಲ ತಿಂದು ಮುಗಿದಾದ್ಮೇಲೆ ಪಪ್ಪೀಸ್ ಇದ್ದಾವೆ, ಸ್ಟ್ರೀಟ್ ಡಾಗ್ಸು ಎಲ್ಲ 4-5 ಮರಿಗಳು. ಅದಕ್ಕೆಲ್ಲ ದಿನ ಊಟ ಹಾಕ್ಬೇಕು ಕನ್ಫರ್ಮ್ ಆಗಿ ಅಂತೇಳ್ಬಿಟ್ಟು ಒಂದೊತ್ತು ನಾನು ಹಾಕಕ್ಕೆ ಟ್ರೈ ಮಾಡ್ತೀನಿ. ಮೊಸರನ್ನ, ಹಾಲು, ಅನ್ನ, ಬೇರೆ ಏನು ತಿನ್ನಲ್ಲ. ಅವಕ್ಕೆ ಹಾಕ್ತಾಯಿದ್ರೆ ನಮ್ಮ ಮಮ್ಮಿಗೆ ಫುಲ್ಲು ಹೊಟ್ಟೆ ಉರಿ, ಅವಳಿಗೆ ಹಾಕ್ಬಿಡ್ತಾ ಇದ್ದೀನಿ ಅಂತೇಳ್ಬಿಟ್ಟು. ಈ ಮನೇಲಿ ಸಾಕೋ ನಾಯಿಗಳು ನೋಡಿ ಮೊಸರನ್ನ ಹಾಕಿದ್ರೆ ಅವಳು ತಿಂತಾ ಇಲ್ಲ, ಆದರೆ ಆ ನಾಯಿಗಳು ನೋಡಿ ತಿಂತಾ ಇದ್ದಾವೆ. ಅದಕ್ಕೆ ವ್ಯಾಲ್ಯೂ ಗೊತ್ತಾಗಲ್ಲ ಮನೇಲಿರೋರಿಗೆ ಅಂತೇಳ್ಬಿಟ್ಟು. ಇಲ್ಲಿ ಹಲ್ವಾ ತಿಂತಾಯಿದ್ದು ನನ್ನ ಫೇವ್ರೇಟ್ ಸ್ವೀಟ್ ಅಂತೇಳ್ಬಿಟ್ಟು. ಫ್ರೂಟ್ಸ್ ಆಗೋಗಿತ್ತು ಅಂತೇಳ್ಬಿಟ್ಟು ಫ್ರೂಟ್ಸ್ ಎಲ್ಲ ತೊಗೊಂಬಂದಿದ್ದೀನಿ. ಚೆನ್ನಾಗಿತ್ತು ಫ್ರೆಶ್ ಆಗಿ ಅಂತೇಳ್ಬಿಟ್ಟು. ಸ್ವಲ್ಪ ಜಾಸ್ತಿ ಎಣ್ಣೆ ತೊಗೊಂಬಂದಿದ್ದು, ಸಮ್ಮರ್ ಅಲ್ವಾ ಚೆನ್ನಾಗಿ ತಿನ್ಬೇಕಂತೇಳ್ಬಿಟ್ಟು ನಮ್ಮ ಮೋಕ್ಷಿತ ನಾನು ಆಟಾಡ್ತಾಯಿದ್ದೀನಿ. ಅಷ್ಟೇ ವಿಡಿಯೋ.